ಅಶೋಕ್ ಅವರು ಭವಿಷ್ಯ ಚೆನ್ನಾಗಿ ಹೇಳ್ತಾರೆ. ನನಗೆ ಟೈಮ್ ಸಿಕ್ಕಾರೆ ನಾನು ಅಶೋಕ್ ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಒಂದಷ್ಟು ವಿಚಾರನ ಅವ್ರ ಹತ್ರ ಕೇಳಬೇಕಾಗಿದೆ ಭವಿಷ್ಯದ ಬಗ್ಗೆ ಅಂತ ಹೇಳಿದ್ರು. ಈಗ ನೀವು ಯಾವ ಭವಿಷ್ಯ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವ ಭವಿಷ್ಯ ಹೇಳ್ತೀರೋ ಈಗ ಭವಿಷ್ಯನ ನಾನು ಡಿ ಕೆ ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ದೀನಿ. ನೋಡಪ್ಪ, ಕರೆಕ್ಟಾಗಿ ಬರ್ಕೊಳ್ರಿ. ನೋಡಪ್ಪ, ನಿನಗೆ ಹಂಗೆ ಯಾವುದು ಸಿಗಲ್ಲ. ನಿನ್ನ ಯೋಗದಲ್ಲಿ, ಅವ್ರ ಜಾತಕದಲ್ಲಿ ಗುರು, ಶುಕ್ರ, ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ. ನಿನಗೆ ಒದ್ದು ಕಿತ್ಕೊಬೇಕು ನೀನು. ಅದು ಯಾವಾಗ ಒತ್ತು ಕಿತ್ಕೊಂತ ಯಾವಾಗ ಫಲ ಸಿಗ್ತತೆ ಎಲ್ಲರ ಮುಂದೆನೇ ಹೇಳ್ತೀನಿ ಅವ್ರಿಗೇನು. ಅದರಿಂದ ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ. ಡಿ ಕೆ ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗಬೇಕು. ನ್ಯಾಚುರಲ್ ಡಿಲಿವರಿ ಅಲ್ಲ ಅದು. ಅವ್ರದ್ದು ನ್ಯಾಚುರಲ್ ಡಿಲಿವರಿ ಆಗಲ್ಲ, ಸಿಸೇರಿಯನ್ನೇ ಆಗಬೇಕು. ಸ್ಟಿಚಸ್ ಹಾಕ್ಬೇಕು. ಗೊತ್ತಿದೆ ಅವ್ರಿಗೆ ಯಾರು ಒದಿಬೇಕು ಅಂತೆಲ್ಲ, ಲಿಸ್ಟೇ ಮಾಡ್ಕೊಂಡಿರ್ತಾರೆ ಅವರು. ಈಗಾಗಲೇ ಶುರು ಮಾಡಿದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಮಿಳ್ನಾಡು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಪೂಜೆ ಪುರಸ್ಕಾರಗಳು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಇನ್ನು ಬಾಗಿಲು ಒಂದು ತೆಗಿಬೇಕಷ್ಟೇ ಅವರು. ಬರಲೇಬೇಕು ಅವರು. ಅದನ್ನ ಅವ್ರ ತೀರ್ಮಾನ ಮಾಡ್ಕೋಬೇಕು. ಅದು ಅವ್ರ ತೀರ್ಮಾನ. ಅದು ಒಟ್ಟಿನಲ್ಲಿ ಸಿಸೇರಿಯನ್ ಕೇಸ್, ಇದು ನಾರ್ಮಲ್ ಡೆಲಿವರಿ ಅಲ್ಲ.